ಇನ್ನು ಈ ಚಿತ್ರಕ್ಕೆ ಸಂಭಾಷಣೆ ನೀಡತಕ್ಕಂಥ ರಘು ಈರೋಳಿ ಡೈರೆಕ್ಟರ್ ಈಗ ತಂಡದಿಂದ ಮಾತು ಪ್ರಾರಂಭ ಆಗುತ್ತೆ. ಮೊದಲು ಇವತ್ತು ಟ್ರೈಲರ್ ರಿಲೀಸ್ ಮಾಡಿ ನಮಗೆ ಟ್ರೈಲರ್ ರಿಲೀಸ್ ಮಾಡಿ ನಾವು ಟ್ರೈಲರ್ ನೋಡಿರ್ತೀವಿ, ಬಟ್ ನಿಮಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದರೆ ನಮ್ಮ ಸಿನಿಮಾಗೆ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ. ಇನ್ನು ಜೋರಾಗಿ ಪಬ್ಲಿಸಿಟಿ ಮಾಡಬೇಕು ಅಂತ ನಮಗೆ ಆಸೆ ಇದೆ, ಆದರೆ ನಮ್ಮಲ್ಲಿ ಆ್ಯಕ್ಚುಲಿ ಎಲ್ಲ ಸಿನಿಮಾ ಥರ ಇಲ್ಲಿ ಖರ್ಚು ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಪ್ರೊಡ್ಯೂಸರ್ಸ್ ಆ್ಯಕ್ಚುಲಿ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ, ಈ ಸಿನಿಮಾಕ್ಕೆ ನಮಗೆಲ್ಲ ನೀವೇನು ಪಬ್ಲಿಸಿಟಿ ಮಾಡ್ತೀರೋ ಅದೇ ಇವತ್ತು ಪಬ್ಲಿಸಿಟಿ ಸಿನಿಮಾಗೆ ಸಿಗೋದು. ಯಾಕೆಂದರೆ ತುಂಬ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡೋ ತಾಕತ್ತು ಇಲ್ಲ ಅಂತಲೇ ಹೇಳ್ಬೋದು ಪ್ರೊಡ್ಯೂಸರಿಗೆ ಈಗ ಇದರಲ್ಲಿ. ಯಾಕೆಂದ್ರೆ ನಾನು ಹೇಳಿದ ಪಬ್ಲಿಸಿಟಿ ಮಾಡೋಕ್ಕೆ ಆಗ್ತಾ ಇಲ್ಲ. ನಾನೀಗ ಪ್ರತಿಯೊಂದು ಕಡೆನೂ ಮಾಡಿಸ್ಬೇಕು, ನಾನು ಎಲ್ಲ ಸಿನಿಮಾ ಥರ ಸ್ಟೈಲಲ್ಲೇ ಮಾಡಬೇಕು ಅಂದ್ಕೊಳ್ತೀನಿ, ಬಟ್ ಇವ್ರು ಮಾಡ್ತಾ ಇಲ್ಲ. ಮಾಡಲಿಕ್ಕೆ ಅವ್ರಿಗೆಲ್ಲ ಆಗ್ತಿಲ್ಲ. ಪಾಪ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ. ಈಗ ಏನಂದ್ರೆ ರಿಲೀಸ್ ಮಾಡೋ ಹಂತಕ್ಕೆ ತಂದಿದ್ದೆ ದೊಡ್ಡ ವಿಷಯ ಅವ್ರೀಗ. ಯಾಕಾಗಿ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ನನ್ನ ಕೈಯಲ್ಲಿ ಹೇಗಿದೆ ಹಾಗೆ ರಿಲೀಸ್ ಮಾಡ್ತೀನಿ ಅಂದ್ರೆ. ಆದರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ, ನಮ್ಮದು ಪೇಪರ್ ಮೀಡಿಯಾ ಆಗಿರ್ಬೋದು, TV ಮೀಡಿಯಾ ಆಗಿರ್ಬೋದು, ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ. ಈ ತಿಂಗಳ 3ನೇ ವಾರ ಅಥವಾ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಥಿಯೇಟ್ರ್ಗಳು ಸಿಕ್ಕರೆ ಮಾಡ್ತೀವಿ. ಹಾಗೆ ಈಗ ಆಲ್ರೆಡಿ 2 ಸಾಂಗು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ, ಇನ್ನೊಂದು ಪಾರ್ಟ್ ನಂಬರ್ 1 ರಿಲೀಸ್ ಆಗಿದೆ. ಎಲ್ಲ ಕಡೆಯೂ ಒಳ್ಳೆ ರೆಸ್ಪಾನ್ಸ್ ಇದೆ. ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರಲಿಲ್ಲ, ರಿಲೀಸ್ ಆದಮೇಲೆ ಖುಷಿಯಾಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಸಾಂಗ್ ಕ್ರೆಡಿಟ್ ಕೂಡ ಪಾಪ ನನಗೆ ರಿಲೀಸ್ ಮಾಡಿದ 2 ಸಾಂಗನ್ನು ನಮ್ಮ ಕವಿರಾಜ್ ಅವರೇ ಬರೆದಿರೋದು ಲಿರಿಕ್ಸ್ ಎಲ್ಲ. ಯಾಕೆಂದ್ರೆ ನನ್ನ ಸಿನಿಮಾ ಅಂದರೆ ಸಾಮಾನ್ಯ ಕವಿರಾಜ್ ಇದ್ದೇ ಇರ್ತಾರೆ. ಈ ಸಿನಿಮಾದಲ್ಲಿ ಯಾರು ಕವಿರಾಜ್ ಅನ್ನೋ ಏನೋ ಒಂದು ಸಿನಿಮಾ ಹಿಟ್ ಆಗಿದೆ ಅಂದರೆ ಯಾರು ಕವಿರಾಜ್ ಬರ್ದಿದ್ದ ಅನ್ನೋ ಕೇಳೋ ಮಟ್ಟಕ್ಕಿದೆ. ಯಾಕೆಂದರೆ ಚೆಲ್ಲಾಟದಿಂದ ಇಲ್ಲಿ ತನಕ ಒಂದು ಯಾವ ಸಿನಿಮಾನು ಮಿಸ್ ಮಾಡಿಲ್ಲ, ಎಲ್ಲ ಸಾಂಗ್ ಅವರೇ ಬರೆದಿದ್ದಾರೆ. ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು 2-3 ಸಾಂಗ್ ಬರೆದಿದ್ರಲ್ಲಿ ಟೋಟಲ್ 4 ಸಾಂಗ್ ಇದೆ, ಅದರಲ್ಲಿ 2 ಸಾಂಗ್ ಇವರೇ ಬರೆದಿದ್ದಾರೆ. ಈಗ ಹೊಸದಾಗಿ ನಾನು ಎಲ್ಲರ ಬಗ್ಗೆನೂ ಮೊದಲೇ ಹೇಳಿದ್ದೀನಿ. ಹೊಸದಾಗಿ ನನ್ನ ತಂಡದಲ್ಲಿ ಇವತ್ತು ಬಂದಿರೋರು ಯಾರು ಅಂದರೆ ನಯನ ಮತ್ತು ಜಗ್ಗಪ್ಪ. ಅಲ್ಲ ಈಗ ಅಲ್ಮ ಈ ಸಿನಿಮಾಕ್ಕೆ ನಯನ ಆ್ಯಕ್ಚುಲಿ ಸೆಟ್ಟಲ್ಲಿ ಇದ್ರ ಟೈಮ್ ಬಗ್ಗೆ 2 ಮಾತು ಹೇಳ್ತೀನಿ ಅಷ್ಟೇ. ನಯನ ಸೆಟ್ಟಲ್ಲಿ ಇದ್ದರೆ ಎಲ್ಲರಿಗೂ ಟೈಮ್ ಪಾಸಿಗೆ ಬೇರೆ ಏನೂ ಬೇಕಾಗಿರಲ್ಲ. ಯಾರು ನಾವು ಕಾಮಿಡಿ ಮಾಡೋದಾಗಲಿ ಏನೂ ಬೇಕಾಗಿಲ್ಲ. ಇರೋರ್ನೆಲ್ಲ ಗೋಳು ಹೊಯ್ಕೊಳ್ತಾರೆ. ಎಸ್ಪೆಷಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ MTK ಹಿಡಿದು ಎಲ್ಲರನ್ನು ಗೋಳು ಹೊಯ್ಕೊಂಡು. ಬಟ್ ಯಾರೋ ರಾತ್ರಿ ಏನೋ ಶೂಟಿಂಗ್ ನಿದ್ರೆ ಬಂದರೂ ಕೂಡ ನಿದ್ರೆ ಬರ್ದಿರಂಗೆ ಮಾಡಿಬಿಡ್ತಾರೆ. ಎಬ್ಸ್ಬಿಟ್ಟು ಎಲ್ಲರೂ ನಗ್ನಗ್ತಾ ಕೆಲಸ ಮಾಡ್ಬೇಕು, ಆ ಥರ ಮಾಡ್ತಾರೆ ಅವರು. ಹಾಗೆ ನಮ್ಮ ಜಗ್ಗಪ್ಪ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ಇದ್ದು, ನನ್ನ ಜೊತೆಲಿ ವರ್ಕ್ ಮಾಡಿರೋದವರು. ಬಟ್ ಒಳ್ಳೆ ಕಲಾವಿದ. ಯಾವ ಸಿನಿಮಾಕ್ಕೆ ಏನು ಬೇಕು, ನನಗೆ ಕೆಲವರು ಏನು ಗೊತ್ತಾಗ ನಾನು ಯಾರೋ ಅಂತ ಹೆಸರು ಹೇಳಕ್ ಹೋಗಲ್ಲ. ಕೆಲವೊಂದು ಆರ್ಟಿಸ್ಟ್ ನಾವು ಏನು ಕೊಡ್ತೀವೋ ಅದನ್ನ ಇಲ್ಲ ಒಂದು ಓವರಾಗಿ ಮಾಡ್ತಾರೆ, ಇಲ್ಲ ನಾವೊಂದು 50% 10% ಕಡಿಮೆ ಮಾಡ್ತಾರೆ. ಬಟ್ ಜಗ್ಗಪ್ಪ ಆ ಕತೆಗೆ ಏನು ಬೇಕು, ನಾವು ಏನು ಹೇಳ್ತೀವೋ ಅಷ್ಟೇ ಆ್ಯಕ್ಟ್ ಮಾಡ್ತಾರೆ. ಬಟ್ ಅದನ್ನ ಅದ್ಭುತವಾಗಿ ಮಾಡ್ತಾರೆ. ಅದು ನಂಗೆ ತುಂಬ ಖುಷಿ ಕೊಡ್ತದೆ. ಜಗ್ಗಪ್ಪ ನಿಮ್ಮದು ಆ್ಯಕ್ಚುಲಿ ಹೋಗ್ಬೋದು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತಲ್ಲ ನಾಳೆ ಒಂದು ಒಳ್ಳೆ ಕಲಾವಿದಾಗಿ ಬೆಳೀತಿರೋ ಒಂದು ಆಸೆ ನನಗಿದೆ. ಸರಿ, ಈಗ ಎಲ್ಲ ಹೊಸಬರು ಇರೋದ್ರಿಂದ ನಾನೇನು ಜಾಸ್ತಿ ಮಾತಾಡಲ್ಲ. ನಾನು ಏನೆಲ್ಲ ಸಿನಿಮಾ ರಿಲೀಸ್ ಮಾಡ್ತೀವಿ, ರಿಲೀಸ್ ಮಾಡಿ ಕೆಲವರು ಪ್ರೋತ್ಸಾಹ ಕೊಡಿ, ಅಷ್ಟೊಂದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಅದೇ ನಮ್ಮ ಸಿನಿಮಾದ ಕತೆ, ಅದೇನೇ ನೀವು ಸಿನಿಮಾ ನೋಡಿದ್ರೇ ಅದು ಯಾಕೆ ಹೇಳ್ತಾರೆ, ಯಾವ ಥರ ಆ ಥರ ಬೆಳೆಸ್ತಾರೆ ಅನ್ನೋದು ನಮ್ಮ ಸಿನಿಮಾ ಕತೆನೇ. ಅದು ಫುಲ್ ಸಿನಿಮಾ ನೋಡಿದಾಗ ನೀವು ನಾಳೆ ರಿಲೀಸ್ ಆಗ್ತಾಯಿಲ್ಲ, ಪ್ರೆಸ್ ಮೀಟ್ ಆದಮೇಲೆ ನೋಡಿದ್ಮೇಲೆ ಇದಕ್ಕೆ ಆನ್ಸರ್ ನಾನು ಅವಾಗ ನೀವೇ ನನ್ನ ಕೇಳೋದೇ ಇಲ್ಲ ಅನಿಸುತ್ತೆ. ಪಾಸಿಟಿವ್, ಹೌದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರೀಧರ್ ಸರ್ ಹೇಳಿದ್ರು, ತುಂಬ ಕಷ್ಟದಲ್ಲಿ ಸಿನಿಮಾನ ಮಾಡಿ ಇವತ್ತು ಎಲ್ಲರೂ ಜೊತೆಗೆ ನಿಂತು ಆ ಸಿನಿಮಾನ ತರ್ತಾ ಇದ್ದೀವಿ ಅಂತ. ಹೌದು, ತುಂಬ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ, ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂಥ ವ್ಯಕ್ತಿ ಸುರೇಶ್ ಸರ್. ಸೊ ಅವರ ಪ್ರೀತಿಗೆ ನಾವೆಲ್ಲರೂ ಜೊತೆಗೆ ನಿಂತು ಈ ಸಿನಿಮಾನ ಮಾಡಿದ್ವಿ. ಸೊ ಈಗ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡಬೇಕು ಅನ್ನೋದೊಂದು ರಿಕ್ವೆಸ್ಟ್ ಇದೆ.
ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸಿದ್ದು ಅವ್ರು ಹೇಳಿದಾಗೆ ತುಂಬ ಕಷ್ಟಪಟ್ಟಿದ್ದೀವಿ. ಕೊನೆಗೆ ಮುಗಿಸೋಷ್ಟೊತ್ತಿಗೆ ಹಬ್ಬ ಅಂತ ಅನಿಸಿದ್ದು ನಿಜ. ಬಟ್ ಅದೆಲ್ಲ ಅನಿಸಿದ್ರು ಕೂಡ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಯಾವಾಗಲೂ ಎಲ್ಲರೂ ಹೇಳ್ತಿರ್ತಾರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು, ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂತು ನೋಡುವಂಥ ಸಿನಿಮಾ ಬರಬೇಕು ಅನ್ನೋ ಒಂದು ವಿಚಾರನ ಯಾವಾಗಲೂ ಹೇಳ್ತಿರ್ತಾರೆ ಸುರೇಶ್ ಸರ್. ಅದನ್ನ ತಲೆನಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ವಿ. ಅಂದರೆ ಫನ್ ಫಿಲ್ಡ್ ರೈಡ್ ಆಗಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮೇ ಹೇಳಿದಾಗೆ ಸೀರಿಯಲ್ಗಳಿಗೆ ಕತೆಗಳನ್ನೆಲ್ಲ ಕೇಳ್ತಾ ಕೂತಾಗ ನಮಗೆ ಇದು ಹೊಡೆದಿದ್ದು, ಇದು ತುಂಬ ಪುಟ್ಟ ಲೈನು. ಸೀರಿಯಲ್ ಮಾಡಿದ್ರೆ ನಮಗೆ ಜಾಸ್ತಿ ಕಂಟೆಂಟ್ ಬೇಕಾಗುತ್ತೆ, ಇದನ್ನ ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಹೇಳಿ ಹೊರಟಂತ ವಿಚಾರ ಇದು. ಬಟ್ ತಗೊಂಡು ಹೋದ ಮೇಲೆ ತುಂಬ ಕಷ್ಟಗಳಾಯಿತು. ಎಲ್ಲದನ್ನು ಫೇಸ್ ಮಾಡಿಕೊಂಡು ಸಿನಿಮಾ ಮುಗಿಸಿದೀವಿ. ಆ್ಯಂಡ್ ಇವತ್ತಿನ ದಿನಗಳಲ್ಲಿ ಪಬ್ಲಿಸಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್. ಅದನ್ನ ಮಾಡೋದು ಅವ್ರು ಹೇಳಿದಾಗೆ ಕಷ್ಟ ಆಗ್ತದೆ, ಹೌದು. ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ಅವ್ರಿಗೆ ಬೇಕು. ಅದನ್ನ ಪ್ಲೀಸ್ ಕೊಡಿ. ಸಿನಿಮಾ ನೋಡಿದ್ಮೇಲೆ ನೀವೆಲ್ಲರೂ ಹೇಳ್ತೀರಾ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಜನರಲ್ಲೂ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯಮಾಡಿ ಸಿನಿಮಾನ ನೋಡಿ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಅಂದರೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಸಿನಿಮಾನ ಕೊಟ್ಟು ಗೆದ್ದರೆ ಮತ್ತೊಂದು ಸಿನಿಮಾನ ಮಾಡೋದಕ್ಕೆ ಧೈರ್ಯ ಮಾಡ್ತಾನೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು, ನಿಮ್ಮೆಲ್ರಿಗೂ ಗೊತ್ತು. ಸೊ ಆ ಥರದಕ್ಕೆ ನೀವು ಸಾಥ್ ಕೊಟ್ಟರೆ ಖಂಡಿತವಾಗ್ಲೂ ಮುಂದೆ ಇದನ್ನ ಯಾವಾಗಲೂ ಹೇಳ್ತಿರ್ತಾರೆ. ಇನ್ಫ್ಯಾಕ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು, ಇದಾದ್ಮೇಲೆ ಮತ್ತೊಂದು ಸಿನಿಮಾ ಮಾಡಬೇಕು, ಈ ಲೈನ್ ಇದೆ ಆ ಲೈನ್ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಆ ಹುಚ್ಚು ಕನಸಿಗೆ ನಾವು ಸಾಥ್ ಕೊಟ್ಟಿದ್ದೀವಿ. ದಯಮಾಡಿ ನಿಮ್ಮದು ಒಂದು ಸಣ್ಣ ಸಪೋರ್ಟ್ ಇದ್ರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಅವರಿಗೆ ಮಾತಿನಲ್ಲೇ ಒಂದು ಬಹಳ ಬೇರೆಯ ಒಂದು ಕಾಮಿಡಿ ಟೈಮಿಂಗ್ ಇದೆ ಅವರಿಗೆ. ಅದು ಅವರ ಕಥೆಗಳಲ್ಲೂ ಸ್ಕ್ರೀನಲ್ಲೂ ಎಲ್ಲ ಸಿನಿಮಾಗಳಲ್ಲೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಬಹಳ ಆಶಾಭಾವನೆ ಇದೆ, ಈ ಸಿನಿಮಾ ಜನ ಒಪ್ಕೋಬಹುದು. ಯಾಕಂದರೆ ಮನೋರಂಜನೆ ತುಂಬ ನೋಡಿದ್ವಿ ನಾವಿಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಒಂದು ಆಶಾಭಾವನೆ ಇದೆ. ಇನ್ನೊಂದು ಮಜವಾದ ಘಟನೆ ಶೇರ್ ಮಾಡ್ಕೊಳ್ಳೋಕೆ ಬಯಸೋದಂದರೆ, ಸರ್ ಹೇಳ್ದಂಗೆ ನಾವು ಎಲ್ಲ ಥರದಲ್ಲೂ ಪಾರ್ಟ್ನರ್ಸೇ. ಬಹಳ 20 ವರ್ಷಗಳಿಂದ ಬಿಸ್ನೆಸ್ ಆಗಿರ್ಬೋದು, ಸಿನಿಮಾ ಮಾಡಿದ್ದಾಗಿರ್ಬೋದು, ಅಥವಾ ಫ್ಯಾಮಿಲಿ ಫ್ರೆಂಡ್ಸು, ಎಲ್ಲ ಥರದಲ್ಲೂ. ಒಂದು ಮಜವಾದ ಘಟನೆ ಏನಂದರೆ, ಇವರು ಜಾಲಿ ಡೇಸ್ ಮಾಡಿದಾಗ 4 ಹೀರೋಗಳಿದ್ರು. ಅದರಲ್ಲಿ ಒಂದು ಹೀರೋ ಕ್ಯಾರೆಕ್ಟ್ರು ನನ್ನ ಊರಿನ ಒಬ್ಬ ಹುಡುಗ ನನಗೆ ಪರಿಚಯಿಸಿದ್ದ, ಪ್ರವೀಣ್ನ. ಇವ್ರಿಗೆ ಒಂದು ಕ್ಯಾರೆಕ್ಟ್ರು ನಾನು ನೋಡಿದಾಗ ನಂಗೆ ತುಂಬ ಇಷ್ಟ, ಚೆನ್ನಾಗಿದೆ, ನೀವು ಒಳ್ಳೆ ಹೀರೋ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ನಾನು ಇವರಿಗೆ ರೆಫರ್ ಮಾಡಿದೆ. ಸರ್ ಅದು 4ರಲ್ಲಿ ಅವಾಗಲೂ ತುಂಬ ಕ್ಲೋಸ್ ಇದ್ವಿ, ನಾವು ಜಗಳ ಮಾಡುವಷ್ಟು ಕ್ಲೋಸ್ ಇದ್ವಿ, ಅಥವಾ ಏನಾದರೂ ಒತ್ತಾಯ ಮಾಡಿ ಹೇಳುವಷ್ಟು ಕೂಡ ಕ್ಲೋಸ್ ಇದ್ವಿ. ಸರ್ ಒಂದು ಕ್ಯಾರೆಕ್ಟರ್ ಇವ್ರಿಗೆ ಕೊಡಲೇಬೇಕು ಸರ್ ಅಂತ ನಾನು ಇವ್ರಿಗೆ ಹೇಳಿದ್ದೆ. ಕಾರಣಾಂತರಗಳಿಂದ, ಬೇರೆ ಒತ್ತಡಗಳಿಂದ ಇವರಿಗೆ ಅವನ್ನ ಫಿಕ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೆ ಒಂದು ರೀತಿ ಸ್ವಲ್ಪ ಮುನಿಸ್ ಬಂತು. 1 ವಾರ ನಾನು ಹೋಗಿಲ್ಲ ಶೂಟಿಂಗ್ ಸ್ಪಾಟಿಗೆ, ಅವನಿಗೆ ಕೊಟ್ಟಿಲ್ಲ, ಪ್ರವೀಣಿಗೆ ಚಾನ್ಸ್ ಕೊಟ್ಟಿಲ್ಲ ಅಂತ. ಅದ ನಂತರ ಒಂದಿನ ಫೋನ್ ಮಾಡಿದ್ರಿ, ಬನ್ನಿರಿ ಕೊಡ್ತೀನಿ, ಅವನಿಗೆ ಕೊಡ್ತೀನಿ ಅಂತ ಕಾಲ್ ಮಾಡಿದ್ರು. ಅವಾಗ ಹೋಗಿದ್ದೆ. ಇವತ್ತು ನೋಡಿ ಕಾಲಚಕ್ರ ಫುಲ್ ತಿರುಗಿದೆ, ಅವನೇ ಇಲ್ಲಿ ಸೋಲೋ ಹೀರೋ. ಖುಷಿ ಇದೆ. ಎಲ್ಲೋ ಒಂದು ಕಡೆ ನಾವು ಯಾರೋ ಒಬ್ಬರನ್ನ ರೆಫರ್ ಮಾಡಿ, ನನ್ನಿಂದ ಅಂತ ಹೇಳ್ಕೊಳ್ಳೋದು ಖಂಡಿತ ತಪ್ಪು, ನಾನು ರೆಫರ್ ಅಷ್ಟೇ ಮಾಡಿದ್ದು. ಅದರಲ್ಲಿ ಪ್ರವೀಣ್ ಅವರ ಪ್ರತಿಭೆನೇ ಅವ್ರನ್ನ ಇಲ್ಲಿ ತನಕ ಕರ್ಕೊಂಡ್ಬಂದು. ಜಸ್ಟ್ ನಾವೆಲ್ಲೋ ಒಂದು ಸಣ್ಣ ಕಾರಣ, ನಾವು ಯಾವ ಕ್ರೆಡಿಟ್ನೂ ತೊಗೊಳಕ್ಕಾಗಲ್ಲ, ಬಟ್ ಒಂದು ಸಣ್ಣ ಕಾರಣ, ಇವರೇ ಕೊಟ್ಟಿದ್ದು ಅವಕಾಶ, ನಾನು ಹೇಳಿದ್ದಷ್ಟೇ. ಬಟ್ ಪ್ರವೀಣ್ ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು. ಜಾಲಿ ಡೇಸ್ ಇರ್ಬೋದು, ಆನಂತರ ಮುಂದಿನ ನಿಲ್ದಾಣ ಇರ್ಬೋದು, ಅಥವಾ ಸಿಂಪಲ್ ಆಗಿ ನನ್ನ ಲವ್ ಸ್ಟೋರಿ. ಪ್ರವೀಣ್ ಒಬ್ಬ ಭರವಸೆ ನಾಯಕ, ಅದೆಲ್ಲ ಒಂದು ಕಡೆ ಖುಷಿ ಅನಿಸುತ್ತೆ. ಇವತ್ತು ಸೋಲೋ ಹೀರೋ ಮತ್ತೆ ಅವ್ರ ಸಿನಿಮಾದಲ್ಲೇ ಮಾಡಿದ್ದಾರೆ, ಖುಷಿಯ ಸಂಗತಿ. ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ ಬಂದು ವಾಸುಕಿ ವೈಭವ್. ನಾನು ಫಸ್ಟ್ ಅವ್ರ ಜೊತೆ ವರ್ಕ್ ಮಾಡಿರೋದು. ನವ ಪೀಳಿಗೆಯ ಸಂಗೀತ ನಿರ್ದೇಶಕ. ಅವ್ರ ಜೊತೆ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು, ಒಳ್ಳೆ ಟ್ಯೂನು. ಜೊತೆಗೆ ಸುರೇಶ್ ಸರ್ ಕೂಡ ಮತ್ತೆ ನಮ್ಮೂರವರೇ, ನಾವೆಲ್ಲ ತಿತ್ತಳ್ಳಿ ಬೇಸ್ಡ್. ನಮ್ಮ ಮಲೆನಾಡು ಸೊಗಡಿನಲ್ಲೇ ಮಾತಾಡಿಕೊಂಡು, ಬೈಕೊಂಡು, ಜಗಳ ಮಾಡಿಕೊಂಡು ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಸಿನಿಮಾ, ಒಳ್ಳೆ ಮನುಷ್ಯರು ಇಬ್ರು, ನಿರ್ದೇಶಕ ಮತ್ತು ನಿರ್ಮಾಪಕ, ಜೊತೆಗೆ ನಮ್ಮ ಕ್ಯಾಮ್ರಾಮನ್. ತುಂಬ ಒಳ್ಳೆ ಪ್ಯೂರ್ ಹಾರ್ಟ್ಗಳು. ಬೇರೆ ಯಾವ ಸ್ವಾರ್ಥ ಆಗಿರ್ಬೋದು, ಅಥವಾ ಏನೋ ಒಂದು ಅದರಲ್ಲಿ ಒಂದು ಲೋಭ ಯಾವುದೂ ಇಲ್ಲದ ಪ್ಯೂರ್ ಹಾರ್ಟ್ ಆಫ್ ಇಂಡಸ್ಟ್ರಿಗೆ ಕೆಲವರು ಇವರು 3 ಜನ. ಹಾಗಾಗಿ ಈ ಜೋಡಿಯ ಮತ್ತು ನನ್ನ ಸೇರಿ ನಾನು ಇದ್ದೀನಿ ಟೀಮಲ್ಲಿ. ನಾನು ಆ ಕ್ರೆಡಿಟ್ ನಾ ತಗೊಂತಿಲ್ಲ, ಅದು ಬೇರೆ ಯಾರು ಹೇಳಿದ್ರು ಓಕೆ. ಈ ಸಿನಿಮಾ ಹಿಟ್ ಆಗಬೇಕು. ಒಳ್ಳೆಯ ಮನಸ್ಸಿಂದ, ಒಳ್ಳೆಯ ಪ್ರೀತಿಯಿಂದ, ಸಿನಿಮಾ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ. ಸಿನಿಮಾ ಹಿಟ್ ಆಗಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ.
ಎಲ್ರಿಗೂ ನಮಸ್ಕಾರ. ಆಗಲೇ ಶ್ರೀಧರ್ ಅವ್ರು ಹೇಳ್ದಂಗೆ ಪ್ರೊಡ್ಯೂಸರು ಈಗ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ ಅದು ಅಂತಾರೆ. ಅವರು ರೇಂಜಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ. 100% ಹೇಳ್ಬೇಕಂದ್ರೆ ಈಗಿರೋ ಸಿಚುವೇಷನಲ್ಲಿ ಆಲ್ರೆಡಿ ಯೂಶುವಲ್ ಆಗಿ ನೋಡಿದ್ರೆ ಇದು 3ನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು. ಒಂದು ಇಲ್ಲ ಅಥವಾ 2 ಮಾಡ್ತಾರೆ, 3ನೇದು ರಿಲೀಸ್ಗೆ ಬಂದ್ಬಿಡ್ತೀವಿ. ಈಗ 3ನೇ ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾರೆ. ಅದೇ ಥರ ಸಿನಿಮಾನು ಹಂಗೆ ಅವರು. ಸೊ ಕಷ್ಟ ಇರ್ಬೋದು, ಸಿನಿಮಾಗೆ ಏನು ಬೇಕು ನಿಮ್ಗೆ ಈ ಸಾಂಗ್ ನೋಡಿದ್ದೀರಾ, ಟ್ರೈಲರ್ ನೋಡಿರ್ತೀರ, ಅದರಲ್ಲೇ ಗೊತ್ತಾಗುತ್ತೆ. ಖರ್ಚು ಅಂತ ಬಂದರೆ ಅದು ಕಾಂಪ್ರಮೈಸ್ ಆಗಲಿಲ್ಲ. ಸಿನಿಮಾಗೆ ಏನು ಬೇಕೋ ಅದು ಮಾಡಿ ಅಲ್ಲಿಂದ ಬಂದು, ಯಾಕಂದರೆ ನಾವು ಅವ್ರ ಜೊತೆಲಿ ತುಂಬ ಸಿನಿಮಾ ಮಾಡಿದ್ದೀವಿ, ರಿಷಿ, ಖುಷಿ, ಮಿಲನ ಎಲ್ಲ ಮಾಡಿರೋದ್ರಿಂದ. ಸೊ ಆವಾಗಿಂದ ಅದೇ ಟ್ರೆಂಡ್ ಅವರು. ಸೊ ಸಿನಿಮಾ ಇಷ್ಟು ಕೇಳುತ್ತಂದ್ರೆ ಅದು ಮಾಡೇ ಬೇಡಬೇಕು ಅನ್ನೋ ಥರ ಮಾಡಿ ಈ ಸಿನಿಮಾನ ಹಂಗೆ ಮಾಡಿದ್ದೀವಿ. ಸೊ ನೀವು ಹೇಳ್ದಂಗೆ ಇದು ಒಳ್ಳೆ ಒಂದು ಮನೋರಂಜನೆ ಸಿನಿಮಾ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಬೇಕು. ಆಲ್ರೆಡಿ 2 ಸಾಂಗ್ ಕವಿರಾಜ್ ಅವರು ಬರೆದಿರೋ 2 ಸಾಂಗ್ ಹಿಟ್ ಆಗಿದೆ. ಮೊನ್ನೆ ವಾಸು ಸರ್ ಅದೇ ಹೇಳ್ತಾ ಇದ್ರು, ಪಾಪು ಸಾಂಗ್ ತುಂಬ ಚೆನ್ನಾಗಿದೆ, ಅದನ್ನ ನೀವು ಬೂಸ್ಟ್ ಮಾಡಿರಿ, ಒಂದು ರೀಲ್ಸ್ ಎಲ್ಲ ಮಾಡಿ ಚೆನ್ನಾಗಿ ಪ್ಲಸ್ ಆಗುತ್ತೆ ಅಂತಲೇ ಹೇಳಿದ್ರು ಲಾಸ್ಟ್ ಟೈಮ್ ಕೇಳಿಬಿಟ್ಟು ಸಾಂಗ್ನ. ಖಂಡಿತವಾಗಿ ಮಾಡಿ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ಥ್ಯಾಂಕ್ ಯು. ನಮಸ್ಕಾರ. ಈಗಾಗಲೇ ಟ್ರೈಲರ್ ನೋಡಿದಿರಿ. ಈ ಸಿನಿಮಾ ಯಾವ ಆಡಿಯನ್ಸ್ಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗೋ ಥರ ಇದೆ ಟ್ರೈಲರು. ಅಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಖುಷಿ ವಿಚಾರ ಏನಂದರೆ, ಈಗ ವಾತಾವರಣ ಅದಕ್ಕೆ ಪೂರಕವಾಗಿದೆ. ಒಂದು ಸಿನಿಮಾಗಳು ಗೆದ್ದು ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರೋ ಥರ ಆಗಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಕಂಟೆಂಟ್ ಬರ್ತಿರೋದು ನನಗೊಂದು ಭರವಸೆ. ಅಂದರೆ ಈ ಸಿನಿಮಾ ದಾಟುತ್ತೆ, ಯಾವ ಟಾರ್ಗೆಟ್ ಆಡಿಯನ್ಸ್ ಇದೆ ಅವ್ರಿಗೆ ದಾಟುತ್ತೆ ಅಂತ. ಮತ್ತು ಇಡೀ ತಂಡ, ನಂದು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು, ನಂದು ಕೂಡ ಕವಿರಾಜ್ ಅವರ ಮಾತಿಗೆ ಸಹಮತ ಇದೆ. ಒಂದು ಸಂಭಾವಿತರ ತಂಡದ ಜೊತೆ. ಯಾಕೆಂದರೆ ಸರ್, ತುಂಬ ಸರ್ತಿ ಪ್ರತಿಯೊಂದಕ್ಕೂ ಕ್ರೆಡಿಟ್ ಕೊಡೋದಕ್ಕೋ ಮತ್ತೊಂದಕ್ಕೋ ಇವೆಲ್ಲ ತುಂಬ ಇರ್ಸ್ಮುರ್ಸ್ಗಳು, ಮತ್ತು ಮುಕ್ತವಾಗಿ ಹೇಳ್ಬೇಕಾ ಬೇಡವಾ, ಕೆಲಸ ಇವ್ನು ಮಾಡಿದ್ದಾನೆ ಅನ್ನೋದು, ಈ ಥರದ್ದು ಸಮಸ್ಯೆಗಳಿರ್ತವೆ ತುಂಬ ತಂಡಗಳಲ್ಲಿ. ಆದರೆ ಇಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಒಂದು ಮುಕ್ತವಾದ ವಾತಾವರಣ, ಎಲ್ಲರೂ ತುಂಬ ಡಿಸ್ಕಸ್ ಮಾಡಿರೋವಂಥದ್ದು. ನಾನು ಇಲ್ಲಿಗೆ ಈ ಟೀಮ್ಗೆ ಎಂಟ್ರೋಕ್ಕೆ ಮುಂಚೆನೇ ಆಲ್ರೆಡಿ ಒಂದು 3 ಜನ ರೈಟರ್ಸ್ ಇದ್ದರು. ಅಂದರೆ ಮೇಡಮ್ ಹೇಳ್ದಂಗೆ ಆ ಸೀರಿಯಲ್ ಬರೆದಿದ್ದಂಥವ್ರು. ಅವ್ರ ಜೊತೆ ಒಡನಾಟದಲ್ಲಿ ನನಗೂ ಒಂದಷ್ಟು ಕಲಿಕೆ ಆಗಿದೆ. ಅಂದರೆ ರೈಟಿಂಗ್ ವಿಚಾರದಲ್ಲಿ ಮತ್ತೊಂದು ಎಲ್ಲ. ಮತ್ತು ಸುರೇಶ್ ಸರ್ ವಿಚಾರ ಹೇಳಬೇಕು ಅಂತಂದರೆ, ಅವರು ಸಿನಿಮಾ ಮೇಕಿಂಗಿಂದ ಹಿಡಿದು ಪ್ರತಿಯೊಂದ್ರ ಬಗ್ಗೆನೂ ತುಂಬ ಕ್ಲಾರಿಟಿ ಇಟ್ಕೊಂಡಿದ್ರು. ಅಂದರೆ ಸ್ಕೆಡ್ಯೂಲ್ ಬಗ್ಗೆ ಆಗಲಿ, ಮತ್ತು ಇಷ್ಟು ದಿವಸದಲ್ಲಿ ಮುಗಿಸ್ತೀವಿ, ಈ ಥರದ್ದು ಒಂದು ಶಿಸ್ತಿರುವಂಥ ತಂಡ. ಈಗ ನಿಮ್ಮ ಮುಂದೆ 2-3 ಕಂಟೆಂಟ್ ಬಿಟ್ಟಾಗಿದೆ, ಈಗ ಟ್ರೈಲರು. ದಯವಿಟ್ಟು ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಾಯಕಿ ಅಂಜಲಿ ಅವರು ದಯವಿಟ್ಟು ಮಾತಾಡಿ. ನಿಮ್ಮ ಲಾಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಿ, ಮುಂದಿನ ಪತ್ರಿಕಾಗೋಷ್ಠಿ ಪಾತ್ರದ ಬಗ್ಗೆ ವಿವರವಾಗಿ ಹೇಳ್ತೀನಿ ಅಂತ ಹೇಳಿ. ಮಾತಾಡಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ. ನಾವು ಈ ಫಿಲ್ಮ್ನ ತುಂಬ ಪ್ಯಾಷನಿಂದ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ನನಗಂತೂ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಸೊ ನೀವಿಲ್ದಲೇ ಯಾವ ಫಿಲ್ಮು ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಪ್ಲೀಸ್ ನಿಮ್ಮ ಬೆಸ್ಟ್ ವಿಶಸ್ ಮತ್ತು ನಿಮ್ಮ ಸಪೋರ್ಟ್ ಕೊಡಿ. ಖಂಡಿತ ನಿಮ್ಗೆ ಈ ಫಿಲ್ಮ್ ಇಷ್ಟ ಆಗುತ್ತೆ, ಅದು ನನ್ನ ಗ್ಯಾರಂಟಿ. ಥ್ಯಾಂಕ್ ಯು. ಶೂಟಿಂಗ್ ಬಿಟ್ಟು ಈ ವಿಷಯ ಹೇಳಕ್ ಬಂದಿಯಮ್ಮ. ಪಾತ್ರದ ಬಗ್ಗೆ ಮಾತಾಡಿ. ಕ್ಯೂಟ್ ಆಗಿದೆ ಪಾತ್ರ, ಸಪೋರ್ಟಿಂಗ್ ಯಾವ ಥರ ಬರುತ್ತೆ ಎಲ್ಲ ಹೇಳಿ. ಓಕೆ, ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಅಂಕಿತಾ ಅಂತ. ನಾನು ರಿಯಲ್ ಲೈಫಲ್ಲಿ ಹೆಂಗಿದ್ದೀನೋ ಅವಳು ನನಗಿಂತ ತುಂಬ ಆಪೋಸಿಟ್, ಕಂಪ್ಲೀಟ್ ಆಪೋಸಿಟ್ ಆ್ಯಕ್ಚುಲಿ. ಒಂದು ರೀತಿಯಲ್ಲಿ ಬಜಾರಿ, ತುಂಬ ಬಬ್ಲಿ, ತುಂಬ ಮಾತಾಡ್ತಾಳೆ. ಅದು ನಾನು ಮಾಡ್ತೀನಿ, ಬಟ್ ಅವಳು ಸ್ವಲ್ಪ ಜಾಸ್ತಿ ಮಾಡ್ತಾಳೆ. ತುಂಬ ಜಗಳ ಆಡ್ತಾಳೆ. ಅವಳಿಗೇನೇ ಇಷ್ಟ ಆಗದೆ ಹೋದ್ರೇನೋ ಅದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲರ ಜೊತೆ ಜಗಳ ಆಡ್ತಾಳೆ. ನೀವು ಟ್ರೇಲರ್ ನೋಡಿದ ಹಾಗೆ ಅವ್ರ ಅಮ್ಮ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಫೈಟ್ ಮಾಡಬೇಕು, ಏನೇನು ಹೇಳಬೇಕು ಅಂತ. ಸೊ ಬಟ್ ಇದು ಹೇಳಾದ್ಮೇಲೆ ಅದೇ ರೀತಿಯಲ್ಲಿ ಕ್ಯಾರೆಕ್ಟರಲ್ಲಿ ತುಂಬ ಶೇಡ್ಸ್ ಇದೆ. ಅವಳು ಎಷ್ಟೇ ಬಜಾರಿ ಆಗಿದ್ರೇನೋ ಅಷ್ಟೇ ಒಳ್ಳೆ ಹುಡುಗಿ. ಅವಳು ಫನಿ ಸೈಡು ಇದೆ, ಸ್ವೀಟ್ ಸೈಡು ಇದೆ, ಸ್ಯಾಡ್ ಸೈಡು ಇದೆ. ಸೊ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬರೆದಿದ್ದಾರೆ. ನನಗೆ ಇಷ್ಟು ನ್ಯೂಆನ್ಸ್ಡ್ ಆಗಿ ಕ್ಯಾರೆಕ್ಟರ್ ಇಷ್ಟು ಅರ್ಲಿ ನನ್ನ ಕರಿಯರಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇಟ್ಸ್ ಅ ವೆರಿ ಬಿಗ್ ಪ್ಲೆಜರ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು.
ಏನೋ ನಿಮ್ಮ ಪಾತ್ರದ ಬಗ್ಗೆ ಆ್ಯಕ್ಚುಲಿ ನಿದ್ದೆ ಕೊಡಪ್ಪ ದಯವಿಟ್ಟು ಪ್ಲೀಸ್ 2 ನಿಮಿಷ ನೀನು ಅಂದ್ಕೊಂಡಿದ್ದೆ ನಾನು ಮಾತಾಡಿ ಯಾರಿಗೆ ಪ್ರಾಣಿ ನೋಡಕ್ ನಂಗೆ ಕಾಣುತ್ತಷ್ಟೇ. ಈ ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ. ನೀನ್ ಬಾ ನಿನ್ಗೇನೋ ಮನ್ಸಿಗೆ ಬಂದಿದ್ದು ಮಾಡುವ ಅಂತ ಕರೆದಿದಾರಷ್ಟೇ. ಅದೇನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗಿದೀನೋ ಹಂಗೆ ಇದೆ ಸಿನಿಮಾದಲ್ಲಿ. ಏನಂದ್ರೆ ಒಂದು ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಮಾಡಿರ್ಬೋದೇನೋ ಅಷ್ಟೇ, ಬಿಟ್ರೆ ಸೇಮ್ ಬಜಾರಿ ಥರದೇ ಪಾತ್ರ ಕೊಟ್ಟಿದ್ದಾರೆ. ಬಟ್ ನಮಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ವಿಧಿವಿಧಾನಗಳನ್ನ ಕಲಿತಾ ಹೋಗ್ತೀವಿ. ಹಾಗೇನೆ ನಾನು ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ. ಹುಚ್ಚು ಕುದುರೆನ ಹಿಡಿದು ನಿಲ್ಸೋ ಥರ ಶ್ರೀಧರ್ ಸರ್ ಮತ್ತು ಮೇಡಮ್ ಅವರಿಬ್ರು ಅಷ್ಟು ಸ್ಪೀಡಾಗಿ ಮಾತಾಡಿದ್ರೆ ಆಡಿಯನ್ಸ್ಗಿರಲಿ ನಮಗೇ ಅರ್ಥ ಆಗಲ್ಲ. ನಿಧಾನಕ್ಕೆ ಮಾತಾಡೋ, ಆಮೇಲೆ ಡಬ್ಬಿಂಗಲ್ಲಿ ಸಾರಿಸ್ಬಿಡ್ತೀಯ ಹೇಳ್ತಾ ಇದ್ದೀನಿ ಅಂತ ತುಂಬ ಎಚ್ಚರಿಕೆ ವಹಿಸೋರು. ಸೊ ಹಾಗಾಗಿ ಸರ್ಗೆ ಮೊದಲನೇದಾಗಿ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸುರೇಶ್ ಸರ್ ಆಫೀಸಿಗೆ ಕರೆದು ಈ ಥರದೊಂದು ಪಾತ್ರ ಅಂತ ಹೇಳಿದ ಕೂಡಲೇ ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಕಾಮಿಡಿ ಪಾತ್ರ ಅಂತಂದರೆ ಎಲ್ಲ ಸಿನಿಮಾದಲ್ಲೂ ಯೂಶಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ. ಬಟ್ ಇದೊಂದು ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸ್ನಲ್ ವಿಷಯ. ಯಾರು ಬೇಕಾದ್ರೂ ಬೆಂಕಿ ಹಚ್ತಾರೆ, ಬತ್ತಿ ಇಡೋದು ನಾನೇ ಸಿನಿಮಾದಲ್ಲಿ. ಸೊ ಅದೊಂದು ತುಂಬ ಖುಷಿ ವಿಷಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಗಳ ಪ್ರೋತ್ಸಾಹ, ನಿಮ್ಮಗಳ ಪ್ರೀತಿ, ಆಶೀರ್ವಾದ ನಮಗೆ ಯಾವಾಗಲೂ ಹೀಗೆ ಇರಬೇಕು. ಸೊ ಸಿನಿಮಾ ಒಂದು ಜವಾಬ್ದಾರಿನ ನಾವು ಮುಗಿಸಿದ್ದೀವಿ. ಸೊ ಇದನ್ನು ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡೆತ್ತಿನ ಹಾಗೆ ತಗೊಂಡು ಹೋಗಬೇಕು ಅಂತ ಕೇಳ್ತೀನಿ. ಕನ್ನಡ ಸಿನಿಮಾಗಳು ಇನ್ನೂ ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದಕ್ಕೆ ಜನ ಥಿಯೇಟ್ರಿಗೆ ಬಂದು ನೋಡಲ್ಲ ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ನಮ್ಮ ಜಂಬೂ ಸರ್ಕಸ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾವು ಅದಕ್ಕೆ ಗ್ಯಾರಂಟಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಫಸ್ಟು ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು. ನನಗೆ ಒಂದು ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಈ ಸಿನಿಮಾದಲ್ಲಿ. ಕಾಲೇಜ್ ಪೋರ್ಷನಲ್ಲಿ ಏನೇನು ಕಾಮಿಡಿಗಳು ಬರುತ್ತೋ ಅದೆಲ್ಲ ಅಲ್ಲ, ನಿಮ್ಮ ನೋಡ್ಕೊಂಡು ಮಾತಾಡಿದ್ರೆ ಒಂದಷ್ಟು ಮಾತು ಜಾಸ್ತಿ ಬರ್ತದೇನೋ ಅಂತ ಎಲ್ಲ ಹೊಟ್ಟೆ ಹೋಯ್ತದೆ. ಇಲ್ಲ, ಸಿನಿಮಾದಲ್ಲಿ ಒಳ್ಳೆ ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್ ಟೋಟಲ್ ಟೀಮ್ಗೆ. ಹಾಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ. ಥ್ಯಾಂಕ್ ಯು ಸರ್. ಸರ್ ನನ್ನ ಫ್ರೆಂಡ್ ಕ್ಯಾರೆಕ್ಟ್ರು ಸರ್, ಅದನ್ನೇ ಹೇಳಿದ್ದು ಸರ್ ಇವಾಗ. ಇಲ್ಲ ಸರ್, ನಾನು ಕಾಲೇಜಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿ ಸಕ್ಸಸ್ ಆಗತ್ತಲ್ಲ 50-25 ಕಾರ್ಯಕ್ರಮ ಅವತ್ತು ಬಂದು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ, ತೊಂದರೆ ಇಲ್ಲ. ವಿಷಯ ನಿಮ್ಮ ಪಾತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಅದೇ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ನಂದು. ಅಲ್ಲ, ಕಾಲೇಜಲ್ಲಿ ಫ್ರೆಂಡೇ ಸರ್, ಇನ್ನೇನಾಗತ್ತೆ. ಕಾಲೇಜಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಾನು. ಆ ಒಂದು ಜೋಡಿ ಪ್ರವೀಣ್ ಸರ್ ಜೊತೆ. ಮತ್ತೆ ಅಲ್ಲ, ನಾವು ಫ್ರೆಂಡ್ ಕ್ಯಾರೆಕ್ಟರ್ ಗಂಡ್ ಮಕ್ಳು ಫ್ರೆಂಡ್, ಗರ್ಲ್ ಫ್ರೆಂಡ್ ಯಾರು ಇಲ್ಲ ಸರ್ ನನಗೆ ಆ ಸಿನಿಮಾದಲ್ಲೂ. ಸ್ನೇಹಿತನ ಕ್ಯಾರೆಕ್ಟರು. ಥ್ಯಾಂಕ್ ಯು. ಇವ್ರ ತಂಗಿ ಆ ಸಿನಿಮಾದಲ್ಲಿ ಇವ್ರ ತಂಗಿನೂ ಸಹ ಮಾಡಿದ್ದಾರೆ. ಅವರು ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವ್ರಿಗೆ ಲೈನ್ ಹಾಕಂತ ಒಂದು ಸಣ್ಣ ಪುಟ್ಟ ಸೀನ್ಗಳು ಬಂದು ಹೋಗುತ್ತೆ ಆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಕಾಮಿಡಿ. ಥ್ಯಾಂಕ್ ಯು. ಇಲ್ಲಿ ವೇದಿಕೆಯಲ್ಲಿ ಮಾಡೋದಕ್ಕಿಂತಲೂ ಹೆಚ್ಚು ಕಾಮಿಡಿ ಚಿತ್ರದಲ್ಲಿ ಇರುತ್ತೆ. ಅದ್ಭುತವಾದ ಸಿನಿಮಾ. ನೀವೇ ನೋಡ್ತೀರಿ, ನೀವೇ ಹೇಳ್ತೀರಿ. ಮತ್ತೆ ರಿಲೀಸ್ ಆದಮೇಲೆ ಮತ್ತೆ ಇದೇ ಥರ ನಾವೆಲ್ಲರೂ ಸೇರೋಣ. ಸೊ ಇಷ್ಟಲ್ಲೇ ಮತ್ತೆ ಇನ್ನೊಂದ್ಸತಿ ನಿಮ್ಮನ್ನೆಲ್ಲರೂ ಭೇಟಿ ಮಾಡೋ ಯೋಗ ಇದೆ. ಭೇಟಿ ಮಾಡೋಣ ಅಂತ ಹೇಳ್ತಾ ಈಗ ಸಮಾರಂಭಕ್ಕೆ ಬಂದಂಥ ಎಲ್ಲ ಮಾಧ್ಯಮದ ಗೆಳೆಯರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.